ಬಾಂಗ್ಲಾದೇಶ ತನ್ನ ದೇಶದ ಜನರ ಮೇಲನ ದಾಳಿ ಮಾಡ್ಸಾಕತ್ತೈತಿ. BSF ನ ಕೆರಳಿಸುವಂತ ಕೆಲಸ ಬಾಂಗ್ಲಾದೇಶ ನಡೆಸೈತಿ. ಜಗತ್ತಿನ ಮುಂದ ಭಾರತ ಅಮಾಯಕರನ್ನ ಸಾಯಿಸ್ತೈತಿ ಅಂತ ಪ್ರೂವ್ ಮಾಡಕ್ ಹೊಂಟೈತಿ. ಈ ಎಲ್ಲಾ ಮತಾಂಧರ ಮನಸ್ಥಿತಿ ಇಷ್ಟೊಂದು ಕೆಟ್ಟದಾಗಕ್ಕ ಮಮತಕ್ಕ ಹೇಳಿದ ಆ ಮಾತು ಕಾರಣ ಆಗೈತಿ. ಬಾಂಗ್ಲಾದೇಶದ ಹೊಸ ಪಿತೂರಿಗೆ ಬ್ರೇಕ್ ಹಾಕ್ತೈತೇನು BSF? ಬಾಂಗ್ಲಾದೇಶ ತನ್ನ ನರಿ ಬುದ್ಧಿಯನ್ನ ಬಿಡಂಗ್ ಕಾಣವಲ್ತು. ತನ್ನದೇ ದೇಶದ ಪ್ರಜೆಗಳನ್ನ ಭಾರತದಿಂದ ಹೊರಗೆ ಹಾಕಿದ್ರ ಅವ್ರು ನಮ್ಮವರಲ್ಲ ಅಂತ ಖ್ಯಾತೆ ತಕ್ಕೊಂಡು ಕುಂತೈತಿ. ಕೆರಳಿರೋ ಮನಸ್ಥಿತಿಗಳನ್ನ ಇನ್ನಷ್ಟು ಪ್ರಚೋದನೆ ನೀಡುವಂತ ಕೆಲಸ ಬಾಂಗ್ಲಾದೇಶ ಮಾಡತೈತಿ. ಮೊದಲಿಗೆನ BJP ವಿರೋಧಿ ಮನಸ್ಥಿತಿಯನ್ನ ತಮ್ಮೊಳಗ ಬೆಳೆಸ್ಕೊಂಡಿರುವಂತಹ ಈ ಬಾಂಗ್ಲಾ ಮತಾಂಧರು ಈಗ ಮಮತಕ್ಕ ಸೋತ ಮೇಲೆ ಅದನ್ನ ಜಾಸ್ತಿ ಮಾಡ್ಕೊಂಡಿದ್ರು. ಅದೇ ದ್ವೇಷ ಈಗ ತಮ್ಮದೇ ಪ್ರಜೆಗಳನ್ನ ತಮ್ಮ ದೇಶಕ್ಕೆ ಕರ್ಕೊಳಕ ತೋರ್ಸಾಕತ್ತಾರ. ಬಾಂಗ್ಲಾದೇಶದ ನುಸುಳುಕೋರಿಗೆ ಬಂದು ಹೋಗಕ ಆಗುದಿಲ್ಲ, ನಮ್ಮ ಬ್ಯಾಳಿ ಬೇಯಿಸ್ಕೊಳಕ ಆಗುದಿಲ್ಲ ಅಂತ ಗೊತ್ತಾದ್ಮೇಲೆ ಇನ್ನಷ್ಟು ಭಾರತದ ದ್ವೇಷ, BJP ದ್ವೇಷ ಹೆಚ್ಚಾಗಿತ್ತು. ಇದ್ರ ಜೊತೆ ಬಾಂಗ್ಲಾದೇಶದಾಗ ಉಸ್ಮಾನ್ ಹಾದಿ ಅನ್ನುವಂತ ಒಬ್ಬ ನೇತಾರನ ಕೊಲೆ ಭಾರತನೇ ಮಾಡಿಷ್ಟು, ಭಾರತದ ಕೈವಾಡ ಇದ್ರಾಗ ಐತಿ ಅಂತ ಮಮತಕ್ಕ ಸಾರ್ವಜನಿಕವಾಗಿ ಹೇಳಿಬಿಟ್ಟಿದ್ರು. ಇದು ಬಾಂಗ್ಲಾದೇಶದ ಮತಾಂಧರ ಸಿಟ್ಟಿಗೆ ಇನ್ನಷ್ಟು ಪುಷ್ಟಿ ಕೊಟ್ಟಿತ್ತು. ಅದೆಲ್ಲ ಸೇರ್ಕೊಂಡು ಮತಾಂಧರು ಕೆರಳಿರೋ ಭಾವನೆಗಳನ್ನ ಪ್ರಚೋದನೆ ಮಾಡೋ ಕೆಲಸ ಮಾಡಾಕತ್ತಾರ. ಅದೇ ಸೇಡನ್ನ ತೀರಿಸ್ಕೊಳ್ಳಾಕ ತಮ್ಮದೇ ಪ್ರಜೆಗಳನ್ನ ತಮ್ಮ ದೇಶಕ್ಕೆ ಕರ್ಕೊಳ್ಳಾರ್ದ ಅವರು ಭಾರತದವರೇ ಭಾರತದಾಗ ಇರ್ಲಿ ಅನ್ನುವಂತ ಪಿತೂರಿ ನಡೆಸೈತಿ. ಇದಷ್ಟೇ ಅಲ್ಲ, ಬಾಂಗ್ಲಾದೇಶದ ಬಾರ್ಡರ್ ಒಳಗಿರೋ ಜನರನ್ನ ಚೂ ಬಿಡೋ ಕೆಲಸ ಮಾಡತೈತಿ. BSF ಈ ಕಡೆ ಭಾರತದ ಗಡಿಯಿಂದ ಬಾಂಗ್ಲಾದವ್ರನ್ನ ಒಳಗ್ ಕಳಿಸ್ತಿದ್ರ, ಇವರು ಅಕ್ರಮವಾಗಿ ಭಾರತಕ್ಕೆ ಬಂದವ್ರ ಅದಾರ, ನಿಮ್ಮ ದೇಶದವ್ರು ನೀವು ಕರ್ಕೋರಿ ಅಂದ್ರ BGB ಏನಿದು ಬಾಂಗ್ಲಾದೇಶದ ಗಡಿ ಫೋರ್ಸ್ ಐತಲ್ಲ, ಅದು ಅಲ್ಲಿನ ಜನರಿಗೆ ಅವರನ್ನ ಸೇರಿಸ್ಕೋಬೇಡ್ರಿ, ಅವ್ರ ಮೇಲೆ ದಾಳಿ ಮಾಡ್ರಿ, ಕಲ್ಲು ತೂರಾಟ ಮಾಡ್ರಿ ಅಂತ ಆದೇಶ ನೀಡಿ ಅವ್ರ ಮೇಲೆ ಚೂ ಬಿಡತೈತಿ. ಕಲ್ಲು ತೂರಾಟದಾಗ BSF ಗಾಯಗಳಾದ್ರೂ ಕೂಡ BSF ಶಾಂತಿಯಿಂದನ ವರ್ತಿಸಾಕತೈತಿ. ಯಾಕಂದ್ರ ಬಾಂಗ್ಲಾದೇಶದ ಮುಖ್ಯ ಉದ್ದೇಶನ ಅದೈತಿ, BSF ಇದಕ್ಕ ರೊಚ್ಚಿಗೆದ್ದು ಫೈರಿಂಗ್ ಮಾಡಿ ಬಾಂಗ್ಲಾದವ್ರನೋ ಅಥವಾ ಅಲ್ಲಿರೋ ಅಕ್ರಮ ಬಾಂಗ್ಲಾದವ್ರನೋ ಸುಟ್ಟು ಹಾಕ್ಲಿ, ಜಗತ್ತಿನದ್ರ ಭಾರತದ ಮಾನ ಮರ್ಯಾದೆ ಹೋಗ್ಲಿ, ಭಾರತದ್ದೇ ತಪ್ಪು, ಅಮಾಯಕ ನಾಗರಿಕರನ್ನ ಕೊಲ್ಲತೈತಿ ಅಂತ ಗೊತ್ತಾಗ್ಲಿ ಅನ್ನೋ ಒಂದು ಪಿತೂರಿ ಬಾಂಗ್ಲಾದೇಶದ್ದು. ಇದಷ್ಟ ಅಲ್ರಿ, ಈ ಕಡೆ BSF ಅವ್ರನ್ನ ಕಂಟ್ರೋಲ್ ತಗೋಬೇಕು ಅಂತ ಒಂದ್ ಕಡೆ ಹೋದ್ರ ಇನ್ನೊಂದ್ ಕಡೆಯಿಂದ ಬೇಲಿ ಹಾರಿ ಬಾಂಗ್ಲಾದ ಮತಾಂಧರು ಇಲ್ಲಿನ ಬೆಳೆ ನಾಶ ಮಾಡಾಕತ್ತಾರ, ಮರ ಗಿಡನ ಕಿತ್ಕೊಂಡ್ ಹೊಂಟಾರ, ಏನೆಲ್ಲ ಅವಾಂತರಗಳನ್ನ ಮಾಡಾಕತ್ತಾರ. ಅವರಿಗೆ ಯಾರ ಭಯಾನೂ ಇಲ್ಲ, ಮತಾಂಧತೆ ಎಲ್ಲೇ ಮೀರಿ ಒತ್ಸಾಕತ್ತಾರ. ಒಟ್ನಾಗ ಅವರ ಉದ್ದೇಶ ಒಂದ, BSF ಅವ್ರ ಮೇಲೆ ಫೈರ್ ಮಾಡಬೇಕು. ಇದು ಕಲಿಸಿರುವಂತ ಅಕ್ರಮ ಬಾಂಗ್ಲಾ ವಲಸಿಗರನ್ನೇ ಬಾಂಗ್ಲಾದೇಶದವ್ರು ಒಪ್ಕೊಳಕತ್ತಿಲ್ಲ. ಇನ್ನೂ ಸಾಕಷ್ಟು ಪ್ರಮಾಣದ ಬಾಂಗ್ಲಾ ವಲಸಿಗರು ಇಲ್ಲದಾರ. ಅವ್ರನ್ನೆಲ್ಲ ಕೂಡ ಅಲ್ಲಿ ಕಳ್ಸೋ ಪ್ಲಾನ್ ನಡೆದೈತಿ, ಅವರ ವೆರಿಫಿಕೇಶನ್ ನಡೆದೈತಿ. ಇದಷ್ಟನ್ನೇ ಇವರು ಅರ್ಗಿಸ್ಕೊಳ್ಳಕ್ ಆಗಾಕತ್ತಿಲ್ಲ ಅಂದ್ರೆ ಇನ್ನು ಸಾವಿರಾರು ಲಕ್ಷಾಂತರ ಜನರನ್ನ ಬಾಂಗ್ಲಾದೇಶಕ್ಕೆ ಕಳ್ಸೋದೈತಿ. ಇದೇ ರೀತಿ ಇವರು ಮುಂದುವರೆದ್ರ ಇದಕ್ಕ ಯಾವ ರೀತಿ ಆಕ್ಷನ್ ಅನ್ನ BSF ಆಗ್ಲಿ ಅಥವಾ ಇಂಡಿಯನ್ ಗೌರ್ಮೆಂಟ್ ಆಗ್ಲಿ ತಗೋದೈತಿ ಅನ್ನೋದು ಬಹಳ ಅಚ್ಚರಿ ಮೂಡಿಸುವಂತ ವಿಷಯ ಐತಿ. ಈಗ ಬಾಂಗ್ಲಾದಾಗ ತಾರಿಕ್ ರೆಹಮಾನ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದೈತಿ. ಅದು ಭಾರತದ ಜೋಡಿ ಒಳ್ಳೆ ಸಂಬಂಧದ ಹಾಗಿಲ್ಲ. ಯಾವುದೇ ರೀತಿ ಭೇಟಿ ಆಗ್ಲಿ, ಯಾವುದೇ ರೀತಿ ಸಂಬಂಧವನ್ನಾಗ್ಲಿ ಉಳಿಸ್ಕೊಳ್ಳೋದು ಅವ್ರಿಗೆ ಬೇಕಾಗಿಲ್ಲ. ಯಾಕಂದ್ರೆ ಅವರು ಚೀನಾ ಪಾಕಿಸ್ತಾನದ ಜೊತೆ ಚೆನ್ನಾಗಿರೋ ಸಂಬಂಧ ಹೊಂದ್ಯಾರ. ಅವರಿಬ್ಬರ ಕುಮ್ಮಕ್ಕಿಂದನ ಈ ರೀತಿಯ ಘಟನೆಗಳು ನಡಿಲಾಕತ್ತವು ಅನ್ನೋ ಮಾತುಗಳು ಅಂತಾರಾಷ್ಟ್ರೀಯ ಮಟ್ಟದಾಗ ಕೇಳಿ ಬರಾಕತ್ತಾವ. ಅದೇನೇ ಆಗಿರ್ಲಿ, BSF ಅನ್ನ ಕೆರಳಿಸಿ ಜಗತ್ತಿನ ಮುಂದೆ ಭಾರತದ ಮಾನ ಹರಾಜ್ ಹಾಕಬೇಕು ಅಂತ ಅನ್ನಕತ್ತಿರೋ ಬಾಂಗ್ಲಾದೇಶ
ಮುಂದೊಂದು ದಿನ ಈಗ ಆಲ್ರೆಡಿ ಅದು ಎಂತದ್ದು ಅಂತ ಜಗತ್ತಿಗೆ ಗೊತ್ತೈತಿ, ಆದ್ರೆ ಮುಂದೊಂದು ದಿನ ಬೆತ್ತಲಾಗಿ ನಿಲ್ಲೋದ್ರಾಗ ಸಂಶಯ ಇಲ್ಲ ನೋಡ್ರಿ.